ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಸಿದ್ದರಾಮಯ್ಯನವರ ಸಿಎಂ ಪದವಿಗೆ ಮತ್ತೊಂದು ದೊಡ್ಡ ಸಿಡಿಲು ಬಡಿದಿದೆ. ನಿನ್ನೆ ಹೈಕೋರ್ಟ್ ತೀರ್ಪು ಬಂದ ನಂತರ ಕೂಡ ನಾನಿನ್ನೂ ಸೋತಿಲ್ಲ ಅನ್ನೋ ರೀತಿಲಿ ಆಡ್ತಾ ಇದ್ದಂಥ ಸಿದ್ದರಾಮಯ್ಯನವರಿಗೆ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಭರ್ಜರಿಯಾದ ಏಟನ್ನೇ ಕೊಟ್ಟಿದೆ. ಸಿದ್ದರಾಮಯ್ಯನ ವಿರುದ್ಧ ತನಿಖೆ ನಡೀಲೇಬೇಕು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಜಸ್ಟಿಸ್ ಸಂತೋಷ್ ಗಜಾನನ ಭಟ್ ನಿರೀಕ್ಷೆಯಂತೆ ಹೈಕೋರ್ಟ್ ನಿನ್ನೆ ನೀಡಿದ್ದ ತೀರ್ಪಿನ ಹಾದಿಯನ್ನೇ ಅನುಸರಿಸಿದ್ದಾರೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿ ಅವರಿಗೆ ಈ ಕೂಡಲೇ ತನಿಖೆ ಪ್ರಾರಂಭ ಮಾಡಿ ಇನ್ನು 3 ತಿಂಗಳ ಒಳಗೆ ರಿಪೋರ್ಟ್ ಸಲ್ಲಿಸಿ ಅಂತ ಆದೇಶವನ್ನು ನೀಡಿದ್ದಾರೆ. ಇದರಿಂದಾಗಿ ಹಿರಿಯ ವಕೀಲೆ ಶ್ರೀಮತಿ ಲಕ್ಷ್ಮಿ ಅಯ್ಯಂಗಾರ್ ಅವರ ಸತ್ವಯುತವಾದ ವಾದಕ್ಕೆ ಜಯ ಸಿಕ್ಕ ಹಾಗೆ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯಾಯಕ್ಕೋಸ್ಕರ ಪ್ರಾಣದ ಹಂಗು ತೊರೆದು ಹೋರಾಡ್ತಾ ಇದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ಇದು ಐತಿಹಾಸಿಕ ಗೆಲುವು. ಅವತ್ತು ದ್ವಾಪರ ಯುಗದಲ್ಲಿ ಕಂಸಾಸುರನ ವಿರುದ್ಧ ಬಾಲಕೃಷ್ಣ ಹೇಗೆ ಜಯ ಸಾಧಿಸಿದ್ನೋ ಆ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರಿಗೆ ಗೆಲುವು ಸಿಕ್ಕಿದೆ ಅಂತ ಹೇಳಬಹುದು. ಅಫ್ಕೋರ್ಸ್ ಇದಿನ್ನೂ ಜಯದ ಮೊದಲನೇ ಮೆಟ್ಟಿಲು. ತನಿಖೆಗೆ ಅನುಮತಿ ಸಿಕ್ಕಿರೋದು, ಎಫ್ಐಆರ್ ದಾಖಲಿಸೋದಕ್ಕೆ ಆದೇಶ ಬಂದಿರೋದು ನಿಜವಾಗ್ಲೂ ಅದ್ಭುತವಾದ ಗೆಲುವು. ಆಡಳಿತಾರೂಢ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧನೇ ಸೆಟೆದು ನಿಲ್ಲೋದಕ್ಕೆ, ಅವರ ಅನ್ಯಾಯದ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರಂತಹ ಜನಸಾಮಾನ್ಯ ಧ್ವನಿ ಎತ್ತಿ ಹೋರಾಡಿ ಗೆಲ್ಲೋದಂದ್ರೆ ಸಾಮಾನ್ಯ ವಿಷಯ ಅಲ್ವೇ ಅಲ್ಲ. ವೀಕ್ಷಕರೇ, ಸಿದ್ದರಾಮಯ್ಯನವರಿಗೆ ಬ್ಯಾಕ್ ಟು ಬ್ಯಾಕ್ 2 ಸೋಲು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯನ ವಿರುದ್ಧ ಎಫ್ಐಆರ್ ದಾಖಲಾಗತ್ತೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಅವರು ಎಫ್ಐಆರ್ ದಾಖಲು ಮಾಡಿದ ಕೂಡಲೇ ತನಿಖೆ ಪ್ರಾರಂಭ ಆಗುತ್ತೆ. ನ್ಯಾಯಾಲಯ ಈಗಾಗಲೇ 3 ತಿಂಗಳ ಡೆಡ್ಲೈನ್ ಕೊಟ್ಟಿರೋದ್ರಿಂದ ತನಿಖೆಯಲ್ಲಿ ವಿಳಂಬ ಮಾಡೋ ಹಾಗಿಲ್ಲ. ಸೊ ಸಿದ್ದರಾಮಯ್ಯ ಈಗ ತನಿಖೆಗೆ ಒಳಪಡಲೇಬೇಕಾಗುತ್ತೆ. ಆದರೆ ಸಿಎಂ ಕುರ್ಚಿಯಲ್ಲಿ ಕೂತು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಎದುರಿಸಿದ್ರೆ ಆ ತನಿಖೆ ಮೇಲೆ ನಿಜವಾಗ್ಲೂ ನಂಬಿಕೆ ಬರತ್ತಾ? ನೋವೇ, ಚಾನ್ಸೇ ಇಲ್ಲ. ಯಾಕಂದ್ರೆ ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಪೊಲೀಸರು ಸರ್ಕಾರದ ಅಡಿಲೇ ಬರ್ತಾರೆ. ಮುಖ್ಯಮಂತ್ರಿಯ ಅಧೀನದಲ್ಲಿ ಇರೋರೇ ಆಗಿರ್ತಾರೆ. ಮುಖ್ಯಮಂತ್ರಿಗಳು ರಚಿಸೋ SIT, ಮುಖ್ಯಮಂತ್ರಿಗಳ ಅಧೀನದಲ್ಲಿರೋ ಪೊಲೀಸರು, ಮುಖ್ಯಮಂತ್ರಿಗಳ ಹಿಡಿತದಲ್ಲಿರೋ ಲೋಕಾಯುಕ್ತ, ಇವರೆಲ್ಲ ಸಿಎಂ ಸಿದ್ದರಾಮಯ್ಯನವರನ್ನ ನಿಷ್ಪಕ್ಷಪಾತದಿಂದ ಧೈರ್ಯದಿಂದ ಎನ್ಕ್ವೈರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದರೆ ಮಾಡಲೇಬೇಕು. ಇದೇ ಸಿದ್ದರಾಮಯ್ಯ ಯಡಿಯೂರಪ್ಪನವರ ವಿರುದ್ಧ ಆಡಿದ್ದ ಮಾತನ್ನ ಒಮ್ಮೆ ನೆನಪು ಮಾಡ್ಕೋಬೇಕು. ಪಾರದರ್ಶಕ ತನಿಖೆ ನಡಿಬೇಕು ಅಂದ್ರೆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅಂತ ಇದೇ ಸಿದ್ದರಾಮಯ್ಯ ಹೇಳಿದ್ರು. ಸೊ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ, ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ, ಪ್ರಭಾವ ಬೀರೋ ಸಾಧ್ಯತೆಗಳು ಇದ್ದಾವೆ, ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಸಾಧ್ಯತೆಗಳಿರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಅಸಾಧ್ಯ, ತನಿಖೆ ಆಗಲಿಕ್ಕೆ ಅಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು. ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರ? ಬೇಲ್ನಲ್ಲಿ ಇದ್ದಾರೆ? ಅಲ್ಲ, ಬೇಲ್ನಲ್ಲಿ ಇದ್ದಾರಪ್ಪ. ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು? ಕೇಳಿಲ್ಲ ನೀನು. ನೀನು ಆಯ್ತು, ಇಲ್ಲ ಬಿಡ, ಆಯ್ತು. ಈಗ ಅವರಿಗೂ ಅದೇ ಮಾತು ಅನ್ವಯ ಆಗತ್ತಲ್ವಾ? ಹೀಗಾಗಿ ಸಿದ್ದರಾಮಯ್ಯ ಈಗ FIR ಆದ ಕೂಡಲೇ ತನಿಖೆ ಶುರುವಾಗೋ ಮೊದಲು ರಾಜೀನಾಮೆ ಕೊಡೋದು ಅನಿವಾರ್ಯ. ಆದರೆ ಸಿದ್ದರಾಮಯ್ಯನವರು ತಮ್ಮ ಭಂಡತನವನ್ನ ಬಿಡಬೇಕು, ನೈತಿಕತೆಗೆ ಬೆಲೆ ಕೊಡಬೇಕು ಅಷ್ಟೇ.
ಇಲ್ಲ, ನಾನು ಕೇಜ್ರಿವಾಲ್, ಹೇಮಂತ್ ಸೋರೆನ್ ತರಹ ಕುರ್ಚಿ ಜೊತೆಗೇ ಜೈಲಿಗೆ ಹೋಗ್ತೀನಿ, ಕುರ್ಚಿ ಜೊತೆಗೇ ತನಿಖೆ ಎದುರಿಸ್ತೀನಿ ಅಂತ ಕೂತ್ರೆ ಜನ ಕ್ಯಾಕರಿಸಿ ಉಗಿಯೋದನ್ನು ಕೂಡ ಸಹಿಸ್ಕೋಬೇಕಾಗತ್ತೆ. ಇದರ ಪರಿಣಾಮವನ್ನ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಲೆವೆಲ್ ಅಲ್ಲಿ ಎದುರಿಸಬೇಕಾಗುತ್ತೆ. ಮಹಾರಾಷ್ಟ್ರ ಮತ್ತು ದೆಹಲಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗೋದನ್ನು ಕೂಡ ಅನಿವಾರ್ಯವಾಗಿ ಒಪ್ಕೋಬೇಕಾಗುತ್ತೆ. ವೀಕ್ಷಕರೇ, ಈಗ ಸ್ನೇಹಮಯಿ ಕೃಷ್ಣ ಅವರ ವಕೀಲ ವಸಂತ್ ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸೋದು ಅನಿವಾರ್ಯ ಆಗತ್ತೆ. ಅವರು ಈ ಪ್ರಕರಣದಲ್ಲಿ ಅವರ ಪ್ರಭಾವ ಬೀರೋ ಚಾನ್ಸಸ್ ಇದೆ, ಅಥವಾ ತಪ್ಪಿಸ್ಕೊಂಡು ತಲೆಮರೆಸ್ಕೊಳ್ಳೋ ಚಾನ್ಸ್ ಕೂಡ ಇರೋದ್ರಿಂದ ಅವರನ್ನ ಬಂಧಿಸೋ ಅನಿವಾರ್ಯತೆ ಕೂಡ ಲೋಕಾಯುಕ್ತ ಪೊಲೀಸರಿಗೆ ಬರಬಹುದು. ಯಾವುದನ್ನು ಹೇಳೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿ ಅಂಡರ್ಲಿ ಕೆಲಸ ಮಾಡುವಂತ ಇವೆಲ್ಲ ಸಂಸ್ಥೆಗಳು ಮಾನ್ಯ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಸಚಿವರ ಒಂದು ಅಂಕುಶದ ಮೇಲೆ ನಡೀತಕ್ಕಂಥ ಸಂಸ್ಥೆಗಳಾಗಿರ್ತವೆ. ನ್ಯಾಯಾಲಯ ತೀರ್ಪನ್ನು ನಾವು ಗೌರವಿಸ್ತೇವೆ. ಇವತ್ತು ನ್ಯಾಯಾಲಯ ಲೋಕಾಯುಕ್ತಕ್ಕೆ ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ತೀರ್ಪನ್ನು ನಾವೆಲ್ಲರೂ ಗೌರವಿಸ್ತೇವೆ. ಇವತ್ತು ನಾವು ಲೋಕಾಯುಕ್ತ ತನಿಖೆಯ ಮೇಲೂ ನಮಗೆ ಗೌರವ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಮಾಡಿಸಿದ್ದೇ ಆದ್ರೆ ಪ್ರಾಮಾಣಿಕ ತನಿಖೆ ಹೊರಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರೆದು ತನಿಖೆ ನಡೆದರೆ ಯಾವುದೇ ಪ್ರಾಮಾಣಿಕ ಒಂದು ರಿಪೋರ್ಟ್ ಅನ್ನ ಪೊಲೀಸರು ಕೊಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ರಿಸೈನ್ ಮಾಡಿ ಒಂದು ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿದ್ದಾದ್ರೆ ಪ್ರಾಮಾಣಿಕವಾದಂಥ ತನಿಖೆ ಆಗ್ತದೆ, ಗುಣಮಟ್ಟದ ರಿಪೋರ್ಟ್ ಅನ್ನ ಕೋಟಿ ಕೊಡಬಹುದು ಅಂತ ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಬಂದಿದೆ ಅಂದಮೇಲೆ ಅವ್ರ ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಆ ಇನ್ವೆಸ್ಟಿಗೇಷನ್ ಮಾಡೋಂಥ ಸಂದರ್ಭದಲ್ಲಿ ಅವರೆಲ್ಲಾದ್ರೂ ತಲೆಮರೆಸ್ಕೋಬಹುದು, ಆಚೆ ಹೋಗ್ಬೋದು, ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡದೇ ಇರ್ಬೋದು. ಆ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬಹುದು. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಸಿಲುಕಿರೋದು ಖಚಿತವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ಈಗ ಸುಪ್ರೀಂ ಕೋರ್ಟ್ ಅಥವಾ ಡಿವಿಷನಲ್ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೂ ಕೂಡ ಲೋಕಾಯುಕ್ತ ತನಿಖೆ ನಡೆಯೋದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಪ್ರಕರಣವನ್ನ CBI ತನಿಖೆಗೆ ಕೊಟ್ಟಿದ್ರೆ ಮಾತ್ರ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಇರಬಹುದಿತ್ತು. ಈಗ ಅವರು ರಾಜೀನಾಮೆ ಕೊಡದೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಖುದ್ದು ವಕೀಲರು. ಮುಡಾ ಹಗರಣದಲ್ಲಿ ಡಿನೋಟಿಫೈ ಆಗಿರೋ ಜಮೀನನ್ನ ಮತ್ತೆ ಖರೀದಿ ಮಾಡಿರೋದು, ಅಕ್ರಮವಾಗಿ 14 ಸೈಟ್ ಪಡೆದಿರೋದರ ಹಿಂದೆ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇರೋದು ಎಲ್ಲವೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದ್ರಿಂದ ಹಳೆಯ CRPC ಸೆಕ್ಷನ್ 156/3 ಅನ್ವಯ ಈಗ ತನಿಖೆ ನಡೆಯೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ತನಿಖೆ ಎದುರಿಸೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಹೇಳುವಂತಹ ಸಿದ್ದರಾಮಯ್ಯ ತನಿಖೆ ನಡೀದೇ ಇರೋ ಹಾಗೆ ತಡೆಯೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಇದೇ ಕಾರಣಕ್ಕೆ ಎರಡೂ ಕೋರ್ಟುಗಳು ಕೂಡ ಈಗ ತನಿಖೆಗೆ ಆದೇಶ ನೀಡಿರೋದು. ತನಿಖೆ ಶುರುವಾದ್ರೆ ಸಿಕ್ಕಾಕೊಳ್ಳೋದು ಖಚಿತ ಅಂತ ಸಿದ್ದುಗ್ ಭಯನಾ? ಇದನ್ನ ಭಯ ಅನ್ನದೇ ಇನ್ನೇನು ಅನ್ಬೇಕು. ವೀಕ್ಷಕರೇ, ನಿಜವಾಗ್ಲೂ ಜನಪ್ರತಿನಿಧಿಗಳ ಕೋರ್ಟ್ನ ಈ ಆದೇಶದ ನಂತರ ಹೆಚ್ಚು ಒತ್ತಡಕ್ಕೆ ಸಿಲುಕಿರೋದು ಕಾಂಗ್ರೆಸ್ ಹೈಕಮಾಂಡ್. ಸಿದ್ದರಾಮಯ್ಯ ಅವರನ್ನ ಇಳಿಸೋದಕ್ಕೂ ಆಗಲ್ಲ, ಮುಂದುವರಿಸೋದಕ್ಕೂ ಆಗಲ್ಲ ಅನ್ನೋ ಉಭಯ ಸಂಕಟದಲ್ಲಿ ತೊಳಲಾಡ್ತಾ ಇದೆ. ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಕಾಂಗ್ರೆಸ್ ನಾಯಕರು ರಿಪೀಟೆಡ್ ಆಗಿ ಹೇಳ್ತಾ ಇರೋದ್ರ ಹಿಂದೆ ನಿಜವಾಗ್ಲೂ ಸಿದ್ದರಾಮಯ್ಯನವರ ಬಗ್ಗೆ ಪ್ರೀತಿ, ಗೌರವ ಇವೆಲ್ಲ ಕಾಣಿಸ್ತಾ ಇಲ್ಲಪ್ಪ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಏನಾದರೂ ಕೇಳ್ತೀರಾ ಸರ್, ರಾಜೀನಾಮೆ ಕೊಡಿ, ನಮಗೆ ಅವಕಾಶ ಕೊಡಿ ಅಂತ? ಇಲ್ಲ, ಅವರೇ ಇರಬೇಕು. ನಾವೆಲ್ಲ ಎಲ್ಲ ಶಾಸಕರು ಅವ್ರ ಜೊತೆಲಿದ್ದೀವಿ, ಎಲ್ಲ ಸಚಿವರು ಅವ್ರ ಜೊತೆಲಿದ್ದೀವಿ. ನಮ್ಮ ಇಡೀ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಅವ್ರ ಜೊತೆಲಿ. ಸಿದ್ದರಾಮಯ್ಯ ಅವರ ಭಂಡತನ ಮತ್ತು ಅಧಿಕಾರ ದಾಹ ಅವರಿಂದನೇ ಜಗಜ್ಜಾಹೀರಾಗಿ ಬಿಡ್ಲಿ ಅನ್ನೋ ಧೋರಣೆ ಇದೆ. 2 ಕೋಟಿಯಿಂದ ತಮ್ಮ ವಿರುದ್ಧ ತೀರ್ಪು ಬಂದ್ರೂ ಕೂಡ ಸಿದ್ದರಾಮಯ್ಯ ಕುರ್ಚಿ ಬಿಡಲ್ಲ ಅಂತ ಹೇಳ್ತಾ ಇರೋದು ಈಗ ಅವರ ಇಮೇಜ್ ಅನ್ನ ಇನ್ನಷ್ಟು ಘಾಸಿ ಮಾಡ್ತಾ ಇದೆ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರ? ಬೇಲ್ನಲ್ಲಿ ಇದ್ದಾರೆ? ಅಲ್ಲ, ಬೇಲ್ನಲ್ಲಿ ಇದ್ದಾರಪ್ಪ. ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ?
ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು ಕೇಳಿಲ್ಲ ನೀನು ನೀನು ಆಯ್ತು ನೀನು ಇಲ್ಲ ಬಿಡ ಆಯ್ತು. ಇದನ್ನೇ ಈಗ ಕಾಂಗ್ರೆಸ್ನಲ್ಲಿರೋ ನಾಯಕರು ಕೂಡ ಬಯಸ್ತಾ ಇರೋದು. ಲೋಕಾಯುಕ್ತರಿಂದ ಎಫ್ಐಆರ್ ದಾಖಲಾದ ನಂತರ ಕರ್ನಾಟಕದ ರಾಜಕೀಯ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ನೋಡ್ತಾ ಇರಿ, ಇನ್ನು 1 ಅಥವಾ 2 ದಿನಗಳಲ್ಲಿ ಹೊಸ ಮುಖ್ಯಮಂತ್ರಿ ಯಾರು ಅನ್ನೋದು ಕೂಡ ಗೊತ್ತಾಗತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸತ್ಯಮೇವ ಜಯತೆ. ಸತ್ಯಕ್ಕೆ ಜಯ ಸಿಕ್ಕಿದೆ. ಹಿಂದೂ ಧರ್ಮ ವಿರೋಧಿ, ಬಡವರ ಬಂಧು ಅನ್ನೋ ಸೋಗಿನ ಸಿದ್ದರಾಮಯ್ಯನವರ ಬಣ್ಣ ಕಳಚೋ ಸಂದರ್ಭ ಕೊನೆಗೂ ಹತ್ತಿರ ಬಂದಿದೆ. ಸಿದ್ದರಾಮಯ್ಯ ರಾಜೀನಾಮೆ, ಸಿದ್ದರಾಮಯ್ಯ ಬಂಧನ ಅನ್ನೋ ಗುಡ್ ನ್ಯೂಸ್ಗೆ ರಾಜ್ಯದ ಜನತೆ ಕಾಯ್ತಾ ಇದೆ. ಸಮಸ್ತ ಹಿಂದೂಗಳು ಕಾಯ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.